ತುಂಬಾ ಕ್ಲೋಸ್ ಇರೋರ್ಗೆ ಏನೊಂದ್ ಬೈಬೇಕಪ್ಪ, ಸಡನ್ ಆಗಿ ಒಂದ್ ಬೈಗಳ ನೆನಪಾಗತ್ತಂದ್ರೆ ಏನದು? HM ಬೈತೀವಿ ಅಷ್ಟೇ. ಹುಡುಗರ ಹತ್ರ ಬೇರೆದು, ಹುಡುಗಿರ ಹತ್ರ ಬೇರೆ. ಇದನ್ನೇ ಹಾಕು, ಲಕ್ಷ ಲಕ್ಷ ಸುಮ್ಮನೆ ಹಾಯ್ ಅನ್ನೋಣ. ರೆಡಿ 1 2 3 ಸ್ಟಾರ್ಟ್. ಅಯ್ಯೋ, ಇವಾಗ ನಮ್ಗೆ ಯೂಶಲಿ ನಮಗೆ ಯಾರೋ ತುಂಬಾ ಕ್ಲೋಸ್ ಇದ್ದಾರೆ, ಅವ್ರ ಮೇಲೆ ಕೆಟ್ಟದಾಗ ಕೋಪ ಬಂತು ಅಂದಾಗ ಅವ್ರಿಗೊಂದು ಕೆಟ್ಟ ಬೈಗಳ ನೆನಪಾಗುತ್ತೆ ಅಲ್ವಾ? ನಿಮಗೆ ನೆನಪಾಗುವಂತ ಫಸ್ಟ್ ಬೈಗಳ ಯಾವ್ದಾನ? ಹುಡುಗಿನ ಹುಡ್ಗಕ್ಕೊಂದು ಹುಡುಗಿಗೊಂದು. ಹುಡುಗಂದ್ರೆ ಏನ್ ಬೈಯಕ್ ಹೋಗಲ್ಲ, ಪದಗಳು ನಮ್ ಬಾಯಿಂದ ಬರ್ಬಾರ್ದು. ಹುಡುಗಿ ಅಂದ್ರೆ ಹುಡುಗಿ ಅಂದ್ರೆ ಅಂದ್ರೆ ತುಂಬಾ ಕ್ಲೋಸ್ ಇರ್ತಾರ. ತುಂಬಾ ಕ್ಲೋಸ್ ಇರೋರ್ಗೆ ಏನ್ ಬೈಗಳ ಬೈತೀರಾ? ಹೋಗಿಲ್ಲ ಅಷ್ಟೇ. ಸಾಕತ್ ಕೋಪ ಬಂದಿರುತ್ತೆ ಅವ್ರ ಮೇಲೆ, ಕೆಟ್ಟ ಕೋಪ ತಗೊಂಡ್ ಏನು ಬೈಯಲ್ಲ, ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ. ಇನ್ನೊಂದ್ 4-5 ವರ್ಷ ಆದ್ರೂ ಮೀಡಿಯಾದಲ್ಲಿ ಇರ್ಬೇಕಂದ್ರೆ ನಾನ್ ಮಾತಾಡಲ್ಲ ಅಷ್ಟೇ. ಓಕೆ, ನಮ್ಮ ಮಮತಾ ಮ್ಯಾಮ್ ಅವರು ಡಿಸೆಂಟ್ ಆಗಿ ಬೈತಾರೆ. ಸೊ ನೀವು HM ಬೈತೀನಿ ಅಷ್ಟೇ. ಏನ್ ಗೊತ್ತಾ, ಅದು H&M ನಿಮಗ್ ಗೊತ್ತಲ್ಲ, ಅದು ಸಖತ್ ಬ್ರಾಂಡೆಡ್ ಬೈಗಳ. ಓಕೆ, ಈಗ ಹರ್ಷಿತ್ ಅವ್ರೆ, ನಾನು ವಿದ್ಯಾ ಮ್ಯಾಮ್ ಹೇಳ್ದಂಗೆ ಏನಂತ ಹೇಳ ನಿಮ್ಮ ವರ್ಡ್ನ? ನಾನ್ ವಿದ್ಯಾ ಮ್ಯಾಮ್ ಹೇಳ್ದಂಗೆ ಸೈಲೆಂಟ್ ಆಗಿರ್ತೀನಿ. ಇನ್ನು ಜಾಸ್ತಿ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, BBC ಅಂತ. ಇಲ್ಲಾಂದ್ರೆ ಭಯಕ್ ಹೋಗಲ್ಲ, ಸುಮ್ನೆ ಸೈಲೆಂಟ್ ಆಗಿರೋದು ಗಪ್ಚುಪ್ ಅಂತ ಅಲ್ವಾ ಮ್ಯಾಮ್? ಯಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅನು ಬ್ಲಾಗ್ಸ್ ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಪ್ರೀತಿ ನಮಗೂ ಸ್ವಲ್ಪ ಕೊಡಿ. ನನ್ನ ಯೂಟ್ಯೂಬ್ ಅಲ್ಲಿ ನೀವು ಕೂಡ ಇರಿ. ಹೆಂಗಂತ ಅಂದ್ರೆ ನಾನು ಅವಾಗ ಹೊರಗಡೆ ಓಡಾಡ್ತಿರ್ತೀನಿ, ನೀವು ಸಿಗಿ ಮಾತಾಡಲ್ಲ. ಏನೋ ಒಂದು ಹೊಸ ಕಾನ್ಸೆಪ್ಟ್ ಹುಡುಕೊಂಡಿದ್ದಾರೆ, ಸಖತ್ತಾಗಿದೆ. ನಾಳೆಯಿಂದ ಆನ್ ಏರ್ ಜಾರಿಯಲ್ಲಿರುತ್ತೆ ಆನ್ ಏರ್ ಅಂತ. ಹೋಗಿದ್ದು ಒಳ್ಳೆ ಪಕ್ಕವರು ರೆಡಿ ಇದಾರೆ, ಬನ್ನಿ ಅವ್ರನ್ನ ಹಿಡಿಯೋದ. ಇವರು ತುಂಬಾ ಅಲ್ಲ, ಇವಾಗ ತುಂಬಾ ಪಾಪ ಇರೋರ್ಗು ಕೋಪ ಬರುತ್ತೆ, ಆಯ್ತಾ? ತುಂಬಾ ಪಾಪ ಇರೋರ್ಗು ಕೋಪ ಬರುತ್ತೆ. ನಿಮ್ಗೂ ಯಾರಿಗಾರು ಬೈಬೇಕು, ತುಂಬಾ ಕ್ಲೋಸ್ ಇರೋರ್ಗೆ ಬೈಬೇಕು, ಆಯ್ತಾ? ತುಂಬಾ ಕ್ಲೋಸ್ ಇರೋರ್ಗೆ ಏನೊಂದ್ ಬೈಬೇಕಪ್ಪ, ಸಡನ್ ಆಗಿ ಒಂದ್ ಬೈಗಳ ನೆನಪಾಗತ್ತಂದ್ರೆ ಏನದು? ನಾನ್ ಯಾರಿಗೂ ಬೈಯೋದೇ ಇಲ್ಲ, ಹಂಗಾಗಿ ನಂಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಏನ್ ಬೈಬೇಕಂತ. ಏನ್ ಕೆಟ್ಟ ಪದಲ್ಲ ಯೂಸ್ ಮಾಡಲ್ಲ, ಒಳ್ಳೆ ಪದದಲ್ಲೇ ಬೈತೀನಿ. ABCD ಅಂತಾರಷ್ಟೇ. ಇಲ್ಲ ಈ ಅಂತೀನಿ ಕನ್ನಡ. ಕೂದಲ ಮೇಲೆ ಆಡಳಿತ ಹೇಳ್ಬೇಕಂತ ನೋಡಿ, ಹೇಳಿ ಹೇಳಿ ಏನಂತ? ನಾನು ಯಾರಿಗೂ ಬ್ಯಾಡ್ ವರ್ಡ್ ಏನೋ ಯೂಸ್ ಮಾಡಲ್ಲ, ನೀವು ತುಂಬಾ ಒಳ್ಳೆಯವರು. ಏನಂತ ಬೈತೀರಾ? ನಾಯಿ ಅಂತ ಹೋಗ್ತೀನಿ ಅಷ್ಟೇ, ಜಾಸ್ತಿ ಬೈದ್ರೆ ಅಷ್ಟೇ. ಅದಕ್ಕೆ ಯಾವ ನಾಯಿ? ಕೊಮ್ಮರಿಯನ್ನ, ಜರ್ಮನ್ ಶೆಫರ್ಡ, ಬೀದಿ ನಾಯಿನ, ಕಂತ್ರಿ ನಾಯಿನ, ಕಜ್ಜಿ ನಾಯಿನ? ಬೀದಿ ನಾಯಿ ಬೈದ್ರೆ ಅಷ್ಟೇ, ಅದಕ್ಕೆ ನಾನು ಜಾಸ್ತಿ ಬೈಯಲ್ಲ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಮ್ದು ವೆಸ್ಟ್ ಬೆಂಗಾಲ್. ಓ ಮೈ ಗಾಡ್, ಬೆಂಗಳೂರಲ್ಲಿ ಏನ್ ಮಾಡ್ಕೊಂಡಿರೋದು? ಬಿಸ್ನೆಸ್. ಸೂಪರ್. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 20 years. ಓ ನೈಸ್, ತುಂಬಾ ಖುಷಿ ಆಯ್ತು. ನಿಮ್ಮ ಹೆಸರು? ಅಜಯ್ ಅಂತ. ಅಜಯ್. ಓಕೆ, ಇವಾಗ ಅಜಯ್ ಅವರೇ, ನಿಮ್ಗೆ ತುಂಬಾ ಯಾರೋ ಕ್ಲೋಸ್ ಇರ್ತಾರೆ, ಸರಿನಾ? ಅವ್ರ ಮೇಲೆ ಕೆಟ್ಟದಾಗ ಕೋಪ ಬರುತ್ತೆ ನಿಮ್ಗೆ, ಅವಾಗ ಅವ್ರಿಗೆ ನೆನಪಾಗುವಂತ ಒಂದು ಬೆಸ್ಟ್ ಬೈಗುಳ ಅಂದ್ರೆ ಯಾವ್ದದು? ತುಂಬಾ ಕ್ಲೋಸ್ ಇರೋರಿಗೆ ಏನಂತ ಬೈತೀವಿ? ಯೂಶಲಿ ನಾವು ತುಂಬಾ ಕ್ಲೋಸ್ ಇದಾರೆ ಅಂತ ಅಂದ್ರೆ ಕೆಟ್ಟದಾಗೆ ಬೈತೀವಿ ತಾನೆ, ನೀವ್ ಏನಂತ ಬೈತೀರಾ? ಬೈಯೋದು ನಮ್ಗೆ ಒಳ್ಳೇದು, ಅದು ರೀತಿ ಇರ್ತದೆ, ಯಾವ ತರ ಕೋಪ ಇರ್ತದಲ್ಲ ಆ ತರ. ಇಲ್ಲ, ನಾನು ಹೇಳ್ತೀನಿಲ್ಲ, ಸಖತ್ ಕೋಪ ಕಂಡ್ರಿ, ಹೊಡಿಯೋಣ ಅನ್ನೋಷ್ಟು ಸಿಟ್ಟು ಬಂದಿರುತ್ತೆ ನಿಮಗೆ, ಹೆಂಗ್ ಬೈತೀರಾ? ಹೆಂಗ್ ಬೈತಿರ್ತದೆ ಇವಾಗ ಇಲ್ಲಿ ಅಷ್ಟೊಂದ್ ಅಂದ್ರೆ ನಾನ್ ಹುಡುಗರ ಹತ್ರ ಬೇರೆದು, ಹುಡುಗಿರ ಹತ್ರ ಬೇರೆ. ಹುಡುಗಂಗೆ ಏನೋ ಒಂದ್ ಬೈತೀರಾ ಅಂದ್ರೆ ಹೆಂಗ್ ಬೈತೀರಾ? ಲೇ ತಿಕ್ಲೋ, ಏನಲ್ಲ ನಿಂದು ಜಾಸ್ತಿ ಆಗಿದ್ಯಾ, ಸ್ವಲ್ಪ ಮುಚ್ಕೊಂಡಿರೋ ಅಷ್ಟೇ. ಇಲ್ಲ ಇನ್ನು ಇದೆ, ಬಟ್ ಅಷ್ಟೊಂದು ಹೇಳಕ್ ಆಗಲ್ಲ ಹುಡುಗಿರ್ ಮುಂದೆ ಅಲ್ವಾ? ಹುಡುಗಿರ್ ಮುಂದೆ ಹೇಳಕ್ ಆಗಲ್ಲ ಅಂದ್ರೆ ಅದೆಲ್ಲ ನಾರ್ಮಲ್ ಇರ್ತದೆ, ಕೇಳಿರ್ತೀರಾ. ಓಕೆ, ಸೂಪರ್. ನನಗೆ ತುಂಬಾ ಖುಷಿಯಾಗಿದೆ ಗೊತ್ತಾ, ನೀವು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ.
ನೈಸ್. ಏನ್ ಗೊತ್ತಾ, ನಮ್ದೊಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತೀರಾ? ನಿಮ್ ಯೂಟ್ಯೂಬ್ ಚಾನೆಲ್ ಓಕೆ. ನಾವು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದೀನಿ. ನನ್ಗೋಸ್ಕರ ಏನ್ ಹೇಳ್ತೀರಾ? ನಿಮ್ಗೋಸ್ಕರ ಏನ್ ಹೇಳ್ಬೇಕಂತ? ಶುಭವಾಗಲಿ ಅಂತ ಅಂತೀರಾ? ಸಕ್ಸಸ್ ಆಗಿರಿ ಸಾಕು. ಥ್ಯಾಂಕ್ ಯು ಸೋ ಮಚ್. ಏನಂತ ಬೈತೀರಾ? ತುಂಬಾ ಇಷ್ಟ ಆದವ್ರ ಮೇಲೆ ಕೋಪ ಬಂದ್ರೆ ಹಾ. ಐ ಲವ್ ಯು ಅಂತೀನಿ. ಎಲ್ರಿಗೂ ನಿಂಗೇನ ನೀವು ಇಲ್ಲ ನಮ್ಮ ಹುಡುಗಿಗೆ ಮಾತ್ರ. ಹುಡುಗಿ. ಓಕೆ, ಆಚೆ ಸೈಡ್ ಹೋಗೋಣ. ಹಾ, ಸೇಮ್ ಕ್ವಶನ್ ನಿಮ್ಗೂ ಕೂಡ. ಏನಂತ ಬೈತೀರಾ? ಹುಡುಗಿಗೆ ಹಾ, ಹುಡುಗಿಗೆ. ಹುಡುಗಿಗೆ ತುಂಬಾ ಇಷ್ಟ ಆಗೋ ಹುಡುಗಿ. ಹಾ, ತುಂಬಾ ಇಷ್ಟ ಆಗೋ ಹುಡುಗಿಗೆ. ಡಿಪೆಂಡ್ಸ್ ಅವಳು ಫ್ರೆಂಡಾ ಇಲ್ಲ ಲವರಾ ಹೇಳ್ತೀನಿ. ಇಲ್ಲ, ಅದಕ್ಕೂ ನಿಮಗೆ ಚಾಯ್ಸ್ ಕೊಡ್ತೀನಿ. ಲವರ್ ಆದ್ರೆ ಏನಂತ ಬೈತೀರಾ? ಲವರ್ ಆದ್ರೆ ಅಂತೀರಾ? ಗೀಟಿ ಎಲ್ಲ ಅದು ಹುಡುಗಿ. ಓಕೆ, ನೀವೇನಂತ ಬೈತೀರಾ? ನಾವು ಬಾಯಿ ಮುಚ್ಕೊಂಡು ಬೈಬೇಕಾಗುತ್ತೆ ಅಷ್ಟೇ. ಓಕೆ. ಬೈಯಕ್ ಗರ್ಲ್ ಫ್ರೆಂಡ್ಗೆ. ಗರ್ಲ್ ಫ್ರೆಂಡ್ಗೆ ಆಸೆ ತಿರ್ಸ್ಬಿಟ್ಟು ಸೈಲೆಂಟ್ ಬೀಪ್ ಅಲ್ಲಿ ಬೈತೀರಷ್ಟೇ. ಮಳೆ ತರ ನೀರ್ ಹಾಕ್ತಾರೆ. ಕೇಳೋಣ. ಇವಾಗ ನಿಮಗೆ ಯಾರೋ ತುಂಬಾ ಕ್ಲೋಸ್ ಇರ್ತಾರೆ, ಸರಿನಾ? ಅವ್ರ ಮೇಲೆ ಒಂದ್ ಕೆಟ್ಟದಾಗಿ ನಿಮಗೆ ಕೋಪ ಬಂದ್ಬಿಡುತ್ತೆ. ಅವಾಗ ಅವ್ರಿಗೆ ಬೈಯೋ ಅಂತ ಟಕ್ಕಂತ ಬೈಗೋಳ ಅಂದ್ರೆ ಏನದು? ನಮ್ ಕಡೆ ಪರವಾಗಿಲ್ಲ, ಹೇಳಿ. ನಮ್ ಕಡೆ ಬೈಯೋದು ಮುಸ್ಸಳೆ ಮಗ. ಇನ್ನೊಂದ್ಸರಿ ರಿಪೀಟ್. ಮುಸ್ಸಳೆ ಮಗ. ಓಕೆ, ಇವಾಗ ನಿಮ್ ಕಡೆ ಹಂಗ್ ಬೈಯೋದು. ಇವಾಗ ಬೆಂಗಳೂರಲ್ಲಿ ಇರೋದಲ್ವಾ, ಅಥವಾ ನೀವ್ ಯಾವ್ದಾದ್ರು ಬೇರೆ ಊರಿಗೆ ಹೋದಾಗ ಹೆಂಗ್ ಬೈತೀರಾ? ಸ್ವಲ್ಪ ಡೀಸೆಂಟ್ ಆಗಿ. ನಾವು ನಮ್ದು ಏನಾದ್ರು ನಾ ಎಲ್ಲಿ ಹೋದ್ರು ಹಂಗೆ ನಮ್ ಕಡೆ. ಎಲ್ಲೋದ್ರೆ ಹಂಗೇನೆ. ಇವತ್ ನನ್ ಮೇಲೆ ಕೋಪ ಬಂದ್ರು ನಂಗೆ ಹಂಗೆ ಬೈತೀರಾ? ಇಲ್ಲ, ನಿಜನಾ? ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ ಯೂಟ್ಯೂಬ್ ಚಾನಲ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಏನಂತ ಅಂದ್ರೆ ತುಂಬಾ ಬೇಜಾರಾಗಿದೆ, ಲೋನ್ಲಿ ಫೀಲ್ ಆಗ್ತಿದೆ, ಏನೋ ಒಂಥರ ಮೈಂಡ್ ಸರಿ ಇಲ್ಲ ಅಂತ ಅಂದಾಗ ಒರೇಂಜ್ ಮಾಲಿಗೆ ಬಂದು, ಇಲ್ಲಿ ಲೇಕ್ ಇದೆ ಸರಿನಾ, ಲೇಕ್ ಹತ್ರ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ಫುಲ್ ರಿಫ್ರೆಶ್ ಆಗುತ್ತೆ ಮೈಂಡ್. ಟ್ರೈ ಮಾಡಿ. ಹಂಗೆ ಇನ್ನೊಂದ್ ಹೇಳ್ಬೇಕು ಅಂತ ಅನ್ಕೊಂಡೆ. ಏನಂತಂದ್ರೆ ವಿಜಯ್ ಹರ್ಷಿತಾ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸೊ ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಸಖತ್ತಾಗಿ ಓಡ್ತಾ ಇದೆ, ಏರೋಪ್ಲೇನ್ ಅಷ್ಟು ಸ್ಪೀಡ್ ಅಲ್ಲಿ. ಹರ್ಷೀಸ್ ಡೈರಿ ಅಂತ ನೋಡಿ ನೆನ್ಪಿಟ್ಕೊಳ್ಳಿ. ಅವ್ರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಟ್ರೈನ್ ಅಲ್ಲಿ ಹೋಗೋಣ. ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಅವರೇ ಡಂಡನ್ ಅಂತ ಬೆಲ್ ಹೊಡಿತಾ ಇದ್ದಾರೆ. ಹಾ, ಅಂತೂ ನನಗೆ ಇವತ್ತು ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನು ಸುಮ್ನೆ ಇವಾಗ ಫಸ್ಟ್ ಲಾಗ್ ಅಲ್ಲೇ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೋ ಇಲ್ವೋ ಅಂತ ಅನ್ನಿಸ್ತಿತ್ತು. ಅದು ಮಾಲ್ ಅಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಅಂಡ್ ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು, ಅದ್ರ ಜೊತೆಗೆ ಶುಭವಾಗಲಿ ಅಂತ ಕೂಡ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಅದ್ರ ಜೊತೆಗೆ ಬಿಗ್ ಥ್ಯಾಂಕ್ಸ್ ಟು ವಿಜಯ್ ಹರ್ಷಿತಾ ಅವರು, ಮೊದಲ ನನ್ನ ಈ ಲಾಗ್ ನ ಶೂಟ್ ಮಾಡಿದ್ದಕ್ಕೆ. ನೋಡೋಣ, ನನ್ಗೆ ಈ ಲಾಗ್ ಮಾಡಿದ್ಮೇಲೆ ಇನ್ನು ನೆಕ್ಸ್ಟ್ ಹೆಚ್ಚು ವಿಡಿಯೋಸ್ ನ ಮಾಡೋದಕ್ಕೆ, ಲಾಗ್ ಮಾಡೋದಕ್ಕೆ ಒಂದು ನಿಮ್ಗೂ ಕೂಡ ತೋರಿಸ್ತೀನಿ. ನೋಡ್ತಾ ಇರಿ, ಎಂಜಾಯ್ ಮಾಡ್ತೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.